ನೀವು ಕನ್ನಡ ವಿಕಿಪೀಡಿಯಾದಲ್ಲಿ ಟೈಪ್ ಮಾಡುವ ಮತ್ತು ಲೇಖನವೊಂದನ್ನು ಬರೆಯುವ ಹಾಗೂ ಹೊಸ ಲೇಖನವೊಂದನ್ನು ತಯಾರಿಸುವ ಜಾಗವಿದು. ಮೇಲ್ಭಾಗದಲ್ಲಿ ನೀವು ಟೂಲ್ ಬಾರ್ ಅನ್ನು ನೋಡುತ್ತೀರಿ. ಅದರಲ್ಲಿ ಹಲವು ಐಕಾನ್ಗಳಿವೆ. ನೀವು ಈ ಐಕಾನ್ ಮೇಲೆ ಮೌಸ್ ಇಟ್ಟಾಗ ಅದು ಈ ಐಕಾನ್ ಏನು ಮಾಡುತ್ತದೆ ಅನ್ನೋದನ್ನು ತೋರಿಸುತ್ತೆ. ನಾವೀಗ ಟೈಪ್ ಮಾಡಲು ಶುರು ಮಾಡೋಣ ಅಲ್ವಾ? ಈಗ ಕೆಲ ಪದಗಳನ್ನು ಟೈಪ್ ಮಾಡಿ. ಹಾಗೆಯೇ ನೀವು ಈವರೆಗೆ ಟೈಪ್ ಮಾಡಿದ ಪದಗಳನ್ನು ಬೋಲ್ಡ್ ಅಂದರೆ ದಪ್ಪ ಮಾಡುವುದನ್ನು ನೋಡೋಣ. ಈಗ ನೀವು ಟೈಪ್ ಮಾಡಿದ ಪದವನ್ನು ಆಯ್ಕೆ ಮಾಡಿಕೊಳ್ಳಿ. ಟೂಲ್ ಬಾರಿಗೆ ಹೋಗಿ ಮತ್ತು ಅಲ್ಲಿ ಬೋಲ್ಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದು ಪದದ ಮೊದಲು ಹಾಗೂ ನಂತರ 3 ಕೋಟ್ ಮಾರ್ಕ್ಗಳನ್ನು ಸೇರಿಸಿದ್ದನ್ನು ಗಮನಿಸಿ. ನಾವು ಈಗ ನಮ್ಮ ಬದಲಾವಣೆಗಳನ್ನು ನೋಡೋಣ. ನೀವು ಆಗ ಟೈಪಿಸಿದ ಪದ ಈಗ ದಪ್ಪವಾಗಿರುವುದನ್ನು ಗಮನಿಸುತ್ತಿರುವಿರಿ. ಈಗ ಹೇಗೆ ಇದನ್ನು ಇಟಾಲಿಕ್ ಆಗಿಸಬೇಕು ಎಂಬುದನ್ನು ನೋಡೋಣ. ಈಗ ನೀವು ಒಂದು ಪದವನ್ನು ಆಯ್ದುಕೊಳ್ಳಿ. ನಂತರ ಟೂಲ್ ಬಾರಿಗೆ ಹೋಗಿ ಅಲ್ಲಿ ಇಟಾಲಿಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪದದ ಮೊದಲು ಹಾಗೂ ನಂತರ 2 ಕೋಟ್ ಮಾರ್ಕ್ಗಳನ್ನು ಸೇರಿಸಿದ್ದನ್ನು ನೀವಿಲ್ಲಿ ಗಮನಿಸಬಹುದು. ಈಗ ನಾವು ನಮ್ಮ ಬದಲಾವಣೆಗಳನ್ನು ನೋಡೋಣ. ನೀವೀಗ ಟೆಕ್ಸ್ಟ್ ಇಟಾಲಿಕ್ ಆಗಿರುವುದನ್ನು ನೋಡುತ್ತಿದ್ದೀರಿ. ನೀವೀಗ 2 ಅಂಶಗಳನ್ನು ಕಲಿತುಕೊಂಡ್ರಿ. ಮುಂದಿನ ಹಂತಕ್ಕೆ ಹೋಗುವ ಮೊದಲು ನಾವು ಈವರೆಗೆ ಮಾಡಿದ್ದನ್ನು ಉಳಿಸೋಣ ಅಥವಾ ಸೇವ್ ಮಾಡೋಣ. ಈಗ ನಾವು ಹೇಗೆ ಲಿಸ್ಟ್ ಮಾಡುವುದು ಎಂಬುದನ್ನು ಗಮನಿಸೋಣ. ನಕ್ಷತ್ರ ಚಿಹ್ನೆ ಹೊಂದಿರುವ ಜಾಗದಲ್ಲಿ ನಿಮ್ಮ ವಿಷಯವನ್ನು ಟೈಪ್ ಮಾಡಿ. ಈಗ ಮುನ್ನೋಟ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಬುಲೆಟ್ಗಳಿಂದ ಕೂಡಿದ ಪಟ್ಟಿಯನ್ನು ತಯಾರಿಸಿದ್ದನ್ನು ಗಮನಿಸಬಹುದು. ಈಗ ನಂಬರ್ಗಳಿಂದ ಕೂಡಿದ ಪಟ್ಟಿಯನ್ನು ತಯಾರಿಸೋಣ. ಹಾಶ್ ಚಿಹ್ನೆಯಲ್ಲಿ ಕೂಡಿದ ಪಟ್ಟಿಯಲ್ಲಿ ನಿಮ್ಮ ವಿಷಯವನ್ನು ಟೈಪ್ ಮಾಡಿ. ಈಗ ಮುನ್ನೋಟ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಸಂಖ್ಯೆಗಳಿಂದ ಕೂಡಿದ ಪಟ್ಟಿಯನ್ನು ತಯಾರಿಸಿದ್ದನ್ನು ಗಮನಿಸಬಹುದು. ಈಗ ಶೀರ್ಷಿಕೆಗಳ ರಚನೆಯನ್ನು ನೋಡೋಣ. ನೀವು ಶೀರ್ಷಿಕೆಯಾಗಿ ಬಳಸುವ ಪಠ್ಯವನ್ನು ಟೈಪ್ ಮಾಡಿ. ಪಠ್ಯದ ಮೊದಲು ಮತ್ತು ನಂತರ 2 ಸಮಚಿಹ್ನೆಗಳನ್ನು ಸೇರಿಸಿ. ಈಗ ಮುನ್ನೋಟ ಬಟನ್ ಮೇಲೆ ಕ್ಲಿಕ್ ಮಾಡಿ ಬದಲಾವಣೆಗಳನ್ನು ಗಮನಿಸಿ. ನೀವೀಗ ಪಠ್ಯವು ಶೀರ್ಷಿಕೆ ಆಗಿರುವುದನ್ನು ಗಮನಿಸಬಹುದು. ಈ ಶೀರ್ಷಿಕೆ ಕೆಳಗೆ ಒಂದು ಉಪಶೀರ್ಷಿಕೆ ನೀಡಲು ಬಯಸುವುದಾದರೆ ಪಠ್ಯದ ಮೊದಲು ಮತ್ತು ನಂತರ 3 ಸಮಚಿಹ್ನೆಗಳನ್ನು ಹಾಕಬೇಕು. ಈಗ ಅದನ್ನು ನೋಡೋಣ. ಉಪಶೀರ್ಷಿಕೆಯನ್ನಾಗಿ ಬಯಸುವ ಪಠ್ಯವನ್ನು ಟೈಪ್ ಮಾಡಿ. ಪಠ್ಯದ ಮೊದಲು ಮತ್ತು ನಂತರ 3 ಸಮಚಿಹ್ನೆಗಳನ್ನು ಹಾಕಿ. ಈಗ ಮುನ್ನೋಟ ಬಟನ್ ಮೇಲೆ ಕ್ಲಿಕ್ ಮಾಡಿ ಬದಲಾವಣೆಗಳನ್ನು ನೋಡಿ. ನೀವೀಗ ಪಠ್ಯವು ಉಪಶೀರ್ಷಿಕೆಯಾಗಿರುವುದನ್ನು ಗಮನಿಸಬಹುದು. ಹೀಗೆಯೇ ಪಠ್ಯದ ಮೊದಲು ಮತ್ತು ನಂತರ 4 ಸಮಚಿಹ್ನೆಗಳನ್ನು ಹಾಕಿ ಉಪಶೀರ್ಷಿಕೆಯನ್ನು ಸೃಷ್ಟಿಸಬಹುದು. ನೀವು ಪಠ್ಯವನ್ನು ಇಂಡೆಂಟ್ ಮಾಡಲು ಬಯಸುತ್ತೀರಾ? ಹಾಗಿದ್ದರೆ ಪಠ್ಯದ ಆರಂಭದಲ್ಲಿ ಕೂಲನ್ ಚಿಹ್ನೆ ಸೇರಿಸಿ. ಅಭಿನಂದನೆಗಳು! ನೀವೀಗ ವಿಕಿಪೀಡಿಯಾದ ಪ್ರಾಥಮಿಕ ಸಂಪಾದನೆಯನ್ನು ಕಲಿತುಕೊಂಡಿದ್ದೀರಿ. ಈ ವಿಡಿಯೋದಲ್ಲಿ ನೀವು ಪಠ್ಯವನ್ನು ಬೋಲ್ಡ್ ಮಾಡುವುದು ಹೇಗೆ, ಇಟಾಲಿಕ್ ಮಾಡುವುದು ಹೇಗೆ, ಶೀರ್ಷಿಕೆ ಮಾಡುವುದು ಹೇಗೆ ಮತ್ತು ಲಿಸ್ಟ್ಗಳನ್ನು ತಯಾರಿಸುವುದು ಹೇಗೆ ಎಂಬುದನ್ನು ಕಲಿತಿರಿ. ಮುಂದಿನ ವಿಡಿಯೋದಲ್ಲಿ ನೀವು ವಿಕಿಪೀಡಿಯಾ ಲೇಖನವನ್ನು ಲಿಂಕ್ ಮಾಡುವುದು ಹೇಗೆ, ಹೊರಗಿನ ವೆಬ್ಸೈಟ್ಗೆ ಈ ಲಿಂಕ್ ಅನ್ನು ಸೇರಿಸುವುದು ಹೇಗೆ ಎಂಬುದನ್ನು ನೋಡುವಿರಿ.